ಸರ್ವಮಂಗಳದಾತಾರೋ ಪಾರ್ವತೀ ಪರಮೇಶ್ವರೋ ಗಣೇಶ ಸ್ಕಂದ ಸಂಯುಕ್ತೋ ವಂದೇ ವಾಂಛಿತ ಸಿದ್ಧಯೇ. ನಮಸ್ಕಾರ. ಜೂನ್ ತಿಂಗಳ ಮಾಸ ಭವಿಷ್ಯ, ಪ್ರತಿ ತಿಂಗಳು ಗ್ರಹದಿಂದಾಗಿ ಸೂಚಿತವಾಗುವಂತಹ ಫಲಾಫಲಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿಯೂ ಈಗ ಗುರುಮೌಢ್ಯ ಶುಕ್ರಮೌಢ್ಯಗಳಲ್ಲಿ ಮಾಡಬಾರದಾಗಿರತಕ್ಕಂತಹ ಮದುವೆ ಇತ್ಯಾದಿಗಳನ್ನು ನಾವು ನಿಲ್ಲಿಸಿದವರು ತುಂಬ ಜನ ಇದ್ದೀರಿ, ಕೆಲವರು ಮಾಡಿದವರು ಇದ್ದಾರೆ. ಹಾಗಾದರೆ ಯಾವ ಗ್ರಹದಿಂದಾಗಿ ನಮಗೆ ದೋಷಗಳು ಸೂಚಿತವಾಗ್ತಾ ಇದೆ, ಅದರ ಪರಿಹಾರಗಳೇನು, ಅವುಗಳು ಸೂಚಿತವಾಗುವಂತಹ ಫಲಗಳೇನು, ಅದಕ್ಕೆ ನಾವು ಮಾಡಬೇಕಾದ ಪರಿಹಾರಗಳೇನು, ಅದರ ಜೊತೆಯಲ್ಲಿ ಮೀನರಾಶಿಯಲ್ಲಿ ಕುಜ ಮತ್ತು ರಾಹುಗಳ ಸಂಯೋಗದಿಂದಾಗಿ ಯಾವ್ಯಾವ ರಾಶಿಯವರಿಗೆ ಯಾವ ತೊಂದರೆಗಳು ಬರಲಿದೆ, ಅದಕ್ಕೆ ನಾವು ಮಾಡಿಕೊಳ್ಬೇಕಾದ ಪರಿಹಾರಗಳೇನು. ಕುಜನಿಂದಾಗಿ ಭೂಮಿಯ ತೊಂದರೆ ಆಗಬಹುದು, ರಾಹುವಿನಿಂದಾಗಿ ಆರೋಗ್ಯದ ತೊಂದರೆಗಳಾಗಬಹುದು. ಹಾಗಾಗಿ ಅನೇಕ ರಾಶಿಗಳಿಗೆ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಹಾಗಿದ್ರೆ ಯಾವ ರಾಶಿಯವರಿಗೆ ಏನು ಫಲ, ತಿಂಗಳ ಭವಿಷ್ಯ ಏನಿದೆ ಅನ್ನೋದನ್ನು ವಿಚಾರ ಮಾಡೋಣ. ತುಲಾರಾಶಿ. ತುಲಾರಾಶಿಯವರು ಗುರು 8ನೇ ಮನೆಯಲ್ಲಿರುವ ಕಾರಣ ಗುರುಬಲ ಇಷ್ಟು ದಿವಸ ಇದ್ದದ್ದರಿಂದಾಗಿ ಅನೇಕ ಶುಭ ಫಲಗಳನ್ನು ಪಡೆದಿದ್ದೀರಿ. ಆದರೆ ಈ ತಿಂಗಳು ಮಾತ್ರ ತುಲಾರಾಶಿಯವರು ತುಂಬ ಹುಷಾರಾಗಿರಬೇಕು. ಅದರಲ್ಲಿ ಪ್ರಧಾನವಾಗಿ ಗಾಡಿ ಓಡಿಸುವಾಗ ಆಗಲಿ, ಅಥವಾ ಈ ಲಾಭಾದೇವಿ ಮಾಡುವಂಥ ಕೆಲಸದಲ್ಲಿ ಆಗಲಿ, ಮನೆ ಖರ್ಚು ವೆಚ್ಚಗಳಲ್ಲಾಗಲಿ, ಅದರಲ್ಲಿ ತುಂಬ ವಿಚಾರ ಮಾಡಿಕೊಂಡು ಮುಂದುವರಿಬೇಕು. ಕಾರಣ ಗುರು ಸಕಲ ಬಲಿಷ್ಠನಾದಂತಹ ಗುರು 8ನೇ ಮನೆಯಲ್ಲಿದ್ದಾಗ ಗುರುಬಲ ಇಲ್ಲ ಅಂತ ಆಗುತ್ತೆ. ಗುರುಬಲ ಇಲ್ಲ ಅಂತ ಆಗಿಬಿಟ್ರೆ ನಾವು ಏನು ಕೆಲಸ ಮಾಡಬೇಕು ಅಂತ ಹೋದರೂ ಅದು ಅಡ್ಡ ಪ್ರತಿಬಂಧಕ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ಅದರ ಜೊತೆಯಾಗಿ 6ನೇ ಮನೆಯಲ್ಲಿ ಕುಜ ಮತ್ತು ರಾಹುಗಳ ಯೋಗ. 7ನೇ ಮನೆಯ ಕುಜ, 2ನೇ ಮನೆಯ ಅಧಿಪತಿಯಾದ ಕುಜ, 6ನೇ ಮನೆಯಲ್ಲಿ ಕುಜನ ಜೊತೆಗೆ ರಾಹುವಿನ ಯೋಗ ಇರೋದರಿಂದ ನಿಮಗೆ ಹಣಕಾಸಿನಲ್ಲಿ ತುಂಬ ಏರುಪೇರಾಗುತ್ತೆ. ಜೊತೆಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂತಹದ್ದು, ಹೆಂಡತಿಯ ಜೊತೆಗೆ ಗಲಾಟೆ ಆಗುವಂತಹದ್ದು, ಅಥವಾ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲದೆ ಮನೆಯೇ ಬೇಡಪ್ಪ ಅನ್ನಿಸುವ ಮಟ್ಟಕ್ಕೆ ಹೋಗುವ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಏನಪ್ಪ ಹೀಗೆ ಹೇಳಿಬಿಟ್ರು ಅಂತ ಭಯ ಬೀಳುವ ಅಗತ್ಯ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಗ್ರಹರು ಸೂಚಿಸುವಂತಹದ್ದನ್ನು ನಿಮಗೆ ತಿಳಿಸುವ ಕರ್ತವ್ಯ ನನ್ನದು. ಅದಕ್ಕೆ ಸರಿಯಾದ ಪರಿಹಾರವನ್ನು ನಿಮಗೆ ಸೂಚಿಸ್ತೇನೆ. ಆ ಪರಿಹಾರವನ್ನು ಮಾಡಿಕೊಳ್ಳಿ ತಪ್ಪದೆ. ಏನು ಪರಿಹಾರ ಮಾಡಬೇಕು ಅದಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ನೀವು ತುಲಾರಾಶಿಯವರು ಪ್ರಧಾನವಾಗಿ ಪ್ರತಿ ಮಂಗಳವಾರ ಮತ್ತು ಗುರುವಾರ 2 ದಿವಸಗಳು ಕೂಡ ಮಹಾವಿಷ್ಣುವಿಗೆ ತುಳಸಿ ಮಾಲೆಯನ್ನು ಕೊಡುವಂಥದ್ದು. ಜೊತೆಗೆ ಅಲ್ಲಿ ರಾಯರ ಸನ್ನಿಧಾನವೂ ಇದ್ದಾಗ ಮುಖ್ಯ ಪ್ರಾಣದೇವರ ಸನ್ನಿಧಾನವೂ ಇರುತ್ತೆ ಅಂತ ಆದರೆ ಅಲ್ಲಿ ಎಲ್ಲರಿಗೂ ಸೇರಿಕೊಂಡು 21 ಪ್ರದಕ್ಷಿಣೆ, ಪ್ರತಿ ವಾರಕ್ಕೆ ಒಮ್ಮೆ 21 ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ತುಳಸಿ ಮಾಲೆಯನ್ನು ಸಮರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ನೀವು ಮಂಗಳವಾರ ಸಾಯಂಕಾಲದ ಹೊತ್ತು ನಿಮ್ಮ ಮನೆಯವರ ಕೈಯಲ್ಲಿ ಒಬ್ಬರು ಹೆಂಗಸರಿಗೆ ಅರಿಶಿನ ಕುಂಕುಮವನ್ನು ಕೊಡಿಸಿ. ಅದು ಎಲ್ಲ ತರಹದ ಹಣಕಾಸಿನ ವಿಷಯದಲ್ಲೇ ಆಗಬಹುದು, ಆರೋಗ್ಯದಲ್ಲಿ ಆಗಬಹುದು, ಕೆಲಸದ ವಿಷಯದಲ್ಲೇ ಆಗಬಹುದು. ಏನು ಕುಜರಾಹುಗಳ ಯೋಗದಿಂದ ಮತ್ತು ಗುರು ಅಷ್ಟಮದ ಸಂಚಾರದಿಂದ ಯಾವ ದೋಷಗಳು ಈ ತಿಂಗಳಲ್ಲಿ ಬರಬೇಕಾಗಿದೆ, ಆ ಎಲ್ಲ ದೋಷಗಳು ಕೂಡ ಪರಿಹಾರವಾಗಿ ನಿಮಗೆ ಅನೇಕ ಅನರ್ಥಗಳಿಂದ ಪಾರು ಮಾಡುತ್ತೆ ಈ ಎಲ್ಲ ದೇವತಾ ಪ್ರಾರ್ಥನೆ ಮಾಡುವುದರಿಂದ. ಹಾಗಾಗಿ ತಪ್ಪದೆ ಅದನ್ನು ಮಾಡಿ. ಇನ್ನು ನಿಮಗೆ ವೇದ ಮಂತ್ರಗಳ ಪಾರಾಯಣ ಮಾಡಬಹುದು, ವೇದ ಮಂತ್ರಗಳ ಉಪದೇಶ ಇದೆ ಅಂತ ಆದರೆ ಖಂಡಿತವಾಗಿಯೂ ಕೂಡ ಪ್ರತಿನಿತ್ಯ ಮನ್ಯ ಸೂಕ್ತದ ಪಾರಾಯಣವನ್ನು ಮಾಡಿ, ಮನ್ಯ ಸೂಕ್ತವನ್ನು ಪುನಶ್ಚರಣೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯ ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾರ್ಥಿಗಳ ಗಮನವನ್ನು ನಾವು ನೋಡುವುದಾದರೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡುವುದಾದರೆ ಸ್ವಲ್ಪ ಡಲ್ ಆಗುವಂತಹದ್ದು. ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದೇವೆ, ಆದರೆ ಇವಾಗ ಅದು ಸರಿಯಾದ ರೀತಿಯಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ತೋರದೇ ಇರುವಂತಹದ್ದು, ಜಾಡ್ಯ ಆಲಸ್ಯವನ್ನು ತೋರುವಂತಹದ್ದು, ಈ ರೀತಿಯಾದ ಒಂದು ಯೋಗ ತುಲಾರಾಶಿಯವರಿಗೆ ಇದೆ. ಕಾರಣ ಶನಿಯ ಒಂದು ಯೋಗ ಪಂಚಮ ಸ್ಥಾನದಲ್ಲಿ 5ರಲ್ಲಿ ಶನಿಯ ಒಂದು ಯೋಗ ಇರುವಂತಹದ್ದು, 2ನೇ ಮನೆಯ ಕುಜ ರಾಹುವಿನ ಯೋಗ. ಸೊ ರಾಹು ಇದ್ದಾಗ ಆಲಸ್ಯವಾಗಿ ತೋರಿಸ್ತಾನೆ, ಆಲಸ್ಯ. ಜೊತೆಗೆ ಯಾವುದು ನಮಗೆ ಅನುಕೂಲವೋ ಅದರಲ್ಲಿ ನಡೆಯುವುದಕ್ಕೆ, ಅದನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ಆದ್ದರಿಂದ ವಿದ್ಯಾಭ್ಯಾಸದಲ್ಲೂ ತೊಂದರೆಗಳು ಬರುವ ಸಾಧ್ಯತೆ ಇದೆ. ಹಾಗಾದರೆ ಯಾವ ವಿದ್ಯಾರ್ಥಿಗಳಿಗೆ ಈ ತೊಂದರೆ ಆಗ್ತಾ ಇದೆ, ಎಲ್ಲರಿಗೂ ಆಗಬೇಕು ಅಂತಿಲ್ಲ, ಜಾತಕವೂ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಜಾತಕದಲ್ಲೂ ಸಮಸ್ಯೆ ಇದ್ದು, ಜಾತಕದಲ್ಲೂ ದೋಷ ಇದ್ದಾಗ, ಗೋಚಾರದ ಫಲವೂ ದೋಷಿತವಾದಾಗ ನಮಗೆ ಹೆಚ್ಚಿನ ದೋಷಗಳು ಸೂಚಿತವಾಗುತ್ತೆ.
ಹಾಗೆ ಯಾವ ವಿದ್ಯಾರ್ಥಿಗಳು ತೊಂದರೆಗೆ ಒಳಪಟ್ಟಿದ್ದೀರಿ ಅಂತ ಆದರೆ ಅಂತಹ ವಿದ್ಯಾರ್ಥಿಗಳು ಸರಸ್ವತಿ ಮಂದಿರ, ಸರಸ್ವತಿಯ ದೇವಾಲಯಕ್ಕೆ ಹೋಗಿ ಸರಸ್ವತಿ ಪೂಜೆಯನ್ನು ಮಾಡಿಸಿಕೊಳ್ಳಿ. ಅಥವಾ ಶ್ರೀ ಸರಸ್ವತಿ ನಮಃ ಅನ್ನುವಂತಹ ಸರಸ್ವತಿ ಮಂತ್ರವನ್ನ ಪ್ರತಿ ದಿವಸ ಜಪ ಮಾಡ್ತಾ ಬನ್ನಿ. ಆದಷ್ಟು ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವಂತಹದ್ದು, ಡಾರ್ಕ್ ಬಟ್ಟೆಗಳನ್ನು ಧಾರಣೆ ಮಾಡದೆ ಬಿಳಿ ವಸ್ತ್ರಗಳನ್ನು ಹೆಚ್ಚಿಗೆ ಧಾರಣೆ ಮಾಡಿಕೊಂಡು ಶ್ರೀ ಸರಸ್ವತಿ ನಮಃ ಅನ್ನುವಂತಹ ಸರಸ್ವತಿಯ ಮಂತ್ರವನ್ನು ಜಪಿಸಿ ನಿಮ್ಮ ಎಲ್ಲ ವಿದ್ಯಾಭ್ಯಾಸವು ಕಾರ್ಯಗತವಾಗಿ ಸಂತೋಷವಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಕೊನೆಗಾಣಬಹುದು. ಇನ್ನು ವಿವಾಹವಾಗದೇ ಇರತಕ್ಕಂತಹವರು ವಿವಾಹದ ವಿಷಯದ ಬಗ್ಗೆ ನೋಡುವಾಗ ಅದು ಇನ್ನೂ ತಡ ಆಗುವ ಸಾಧ್ಯತೆ ಇದೆ. ಜೊತೆಗೆ ಇಷ್ಟಪಟ್ಟವರು ನಮ್ಮನ್ನ ಬಿಟ್ಟು ದೂರ ಹೋಗುವಂತಹ ಅವಕಾಶಗಳು ಇದ್ದಾವೆ. ಹೋದವರು ಹೋಗಲಿ, ಹೋದವರನ್ನು ಮತ್ತೆ ಹಿಡ್ಕೊಂಡು ಕೂಡಬೇಡಿ. ಗಚ್ಚಂತಂ ನನಿವಾರಯೇತ್. ಆದ್ದರಿಂದ ನಿಮ್ಮನ್ನು ಇಷ್ಟಪಡುವಂತಹ ವ್ಯಕ್ತಿ ಮುಂದಕ್ಕೆ ಬರಲಿದ್ದಾರೆ, ಆದ್ದರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ರಕ್ತದ ಸಂಚಾರ ಸರಿಯಾಗಿ ಆಗದೇ ಹೋಗುವಂತಹದ್ದು, ರಕ್ತ ಹೆಪ್ಪುಗಟ್ಟುವಂತಹದ್ದು, ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು, ಅಜೀರ್ಣತೆ ಆಗ್ಬೋದು, ಮಲಬದ್ಧತೆ ಆಗ್ಬೋದು, ಇದೆಲ್ಲವೂ ಕೂಡ ಆಗುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ ಆವಾಗ ಅನೇಕ ರೋಗಗಳು ಬರೋ ಸಾಧ್ಯತೆ ಇದೆ. ಆದ್ದರಿಂದ ಡಾಕ್ಟರ್ ಕನ್ಸಲ್ಟ್ ಮಾಡುವಂಥದ್ದಾಗಲಿ ಅಥವಾ ಫುಡ್ಡನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಬನ್ನಿ, ಖಂಡಿತ ಆರೋಗ್ಯ ಸುಧಾರಿಸುತ್ತೆ. ಇನ್ನು 8ರಲ್ಲಿ ಗುರು ಶುಕ್ರರ ಯೋಗ ಎಲ್ಲ ಇರುವ ಕಾರಣ ವಾಹನ ಸಂಚಾರ ಅಷ್ಟು ಒಳ್ಳೆಯದಲ್ಲ ನಿಮಗೆ. ಹಾಗಾಗಿ ಸಂಚಾರ ಮಾಡದೇ ಇರೋದಕ್ಕೆ ಆಗೋಲ್ಲ. ಅದರಿಂದ ವೇಗದ ಸಂಚಾರ ಬೇಡ, ಜೊತೆಗೆ ರಾತ್ರಿ ಹೊತ್ತು ಸಂಚಾರ ಮಾಡುವುದು ಬೇಡ. ಯಾಕೆಂದರೆ ಗೋಜಾಶ್ವಿಕರ್ಕಿ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳುವಂಥದ್ದು. ಆ ತುಲಾ ರಾಶಿಯ ಅಧಿಪತಿ ಶುಕ್ರ ವೃಷಭ ರಾಶಿಯಲ್ಲಿ ಕೂತಿರುವ ರಾಶಿಯಲ್ಲಿ ರಾತ್ರಿ ರಾಶಿಯಲ್ಲಿ ಕೂತಿರುವ ಕಾರಣ ರಾತ್ರಿ ರಾಶಿಯನ್ನ ದೂರ ಮಾಡುವುದು, ಅಂದರೆ ರಾತ್ರಿ ಹೊತ್ತು ಸಂಚಾರ ಮಾಡುವಂತಹದ್ದನ್ನ ನೀವು ಬಿಟ್ಟರೆ ಬಹಳ ಒಳ್ಳೆಯದು ಈ ಮಾಸ. ಇನ್ನು ಈ 4ನೇ ಮನೆಯ ಶನಿ 5ರಲ್ಲಿ ಕೂರುವಂತಹದ್ದು, 4ಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ಮ ತಾಯಿಗೆ ಏನಾದರೂ ಅನಾರೋಗ್ಯ ಇದ್ದರೆ ಆ ಅನಾರೋಗ್ಯ ಪರಿಹಾರ ಆಗುವಂತಹದ್ದು, ಅಥವಾ ತಾಯಿಯ ಮಾತನ್ನ ಕೇಳುವಂತಹದ್ದು. ನೀವು ತಾಯಿ ಏನಾದರೂ ಹೇಳಿದ್ರೆ ಅದನ್ನು ಕೇಳಿ ಅದರ ಪ್ರಕಾರ ನೀವು ಅನುಸರಿಸಿ, ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ತಂದೆಯ ವಿಷಯದಲ್ಲಿ ನೋಡುವಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ತಂದೆಯೂ ಕೂಡ ನಿಮ್ಮ ವಿಷಯದಲ್ಲಿ ಸಿಟ್ಟು ಮಾಡುವಂತಹದ್ದು ಇದೆಲ್ಲ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಗಲಾಟೆಗೆ ನೀವು ನಿಲ್ಲಬೇಡಿ. ಗಲಾಟೆಯಿಂದ ಇನ್ನೂ ದೊಡ್ಡದಾಗುತ್ತೆ ಹೊರತು ಅದರಲ್ಲಿ ಸಮಾಧಾನ ಆಗುವ ಸಾಧ್ಯತೆ ಇಲ್ಲ. ಇನ್ನು ಕೆಲಸ ಸಿಗಲಿಲ್ಲ, ಕೆಲಸದ ಬಗ್ಗೆ ವಿಚಾರ ಮಾಡುವಂತಹ ವ್ಯಕ್ತಿಗಳು ಸ್ವಲ್ಪ ಹೊಸ ಕೆಲಸ ಸಿಗುವುದು ತಡ, ಇದ್ದ ಕೆಲಸವನ್ನೂ ಬಿಡಬೇಕಾದ ಪರಿಸ್ಥಿತಿ ಬರುವ ಸಾಧ್ಯತೆಯೂ ಇದೆ. ಆದ್ದರಿಂದ ತುಲಾ ರಾಶಿಯವರು ತುಂಬ ಗಮನ ಹರಿಸಬೇಕು. ಜೊತೆಗೆ ಲಾಭಾಧಿಪತಿಯಾದ ರವಿಯೂ ಕೂಡ ಜೂನ್ 15ರವರೆಗೆ 8ರಲ್ಲಿ ಇರ್ತಾನೆ, ಆಮೇಲೆ 9ಕ್ಕೆ ಬರ್ತಾನೆ. ಸ್ವಲ್ಪ 15 ದಿನಗಳ ಕಾಲ ಹಣಕಾಸಿನಲ್ಲಿ ತುಂಬ ಉಬ್ಬರ ಬರುವ ಸಾಧ್ಯತೆ ಇದೆ. ಆಮೇಲೆ ಆ ಹಣಕಾಸಿನ ದೋಷಗಳೆಲ್ಲ ಪರಿಹಾರವಾಗಿ ಮುಂದಕ್ಕೆ ಸಾಗುತ್ತೆ. ಅದಕ್ಕೆ ನೀವು ಹಣಕಾಸಿನ ವಿಷಯದಲ್ಲಿ ಯಾರಿಗೆ ತೊಂದರೆ ಇದೆ ಅಂತ ಅವರು ಸೂರ್ಯೋದಯ ಕಾಲದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾ ಕಮಲಪತ್ರವನ್ನು ಪದ್ಮಾವತಿಗೆ ಸಮರ್ಪಣೆ ಮಾಡುವಂತಹದ್ದು, ಮಹಾಲಕ್ಷ್ಮಿಗೆ ಕಮಲಪತ್ರವನ್ನು ಸಮರ್ಪಣೆ ಮಾಡಬೇಕು. ಅದು ಸೂರ್ಯ ನಮಸ್ಕಾರವನ್ನು ಮಾಡಿ ಆನಂತರದಲ್ಲಿ ಕಮಲಪತ್ರವನ್ನು ಮಹಾಲಕ್ಷ್ಮಿಯ ನಾಮಾವಳಿಯನ್ನು ಜಪಿಸ್ತಾ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತಾ ಬನ್ನಿ. ಹಾಗಾಗಿ ಈ ಒಟ್ಟಾರೆ ತುಲಾ ರಾಶಿಯವರಿಗೆ ಸ್ವಲ್ಪ ದೋಷದ ಪ್ರಮಾಣ ಅಧಿಕವಾಗಿದ್ದರೂ ಅದಕ್ಕೆ ತಕ್ಕ ಪರಿಹಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೇನೆ. ತಪ್ಪದೆ ಆ ಪರಿಹಾರಗಳನ್ನು ಆಚರಿಸಿಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಕೃಷ್ಣಾರ್ಪಣ.